ಹಾಗೂ ದಲಿತ ಸಂಘಟನೆಗಳಿಂದ ದತ್ತಿ ಪ್ರಶಸ್ತಿ ವಿಜೇತ ಪತ್ರಕರ್ತ ವೀರಾಪುರ ಕೃಷ್ಣ ಅವರಿಗೆ ಸನ್ಮಾನ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಡಮಾಡಲ್ಪಡುವ ರಾಜ್ಯಮಟ್ಟದ ದತ್ತಿ ಪ್ರಶಸ್ತಿ ಪ್ರದಾನವನ್ನು ಸ್ವೀಕರಿಸಿಕೊಂಡಿರುವ ವಿಜಯವಾಣಿ ದಿನಪತ್ರಿಕೆ ವರದಿಗಾರ ವೀರಾಪುರ ಕೃಷ್ಣ ಅವರಿಗೆ ಕನ್ನಡಪರ ಹಾಗೂ ದಲಿತ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮುಖಂಡರು ಗುರುವಾರದಂದು ನಗರದ ಪತ್ರಿಕಾ ಭವನ ಮುಂಭಾಗದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಬಳ್ಳಾರಿ ರಾಮಣ್ಣ, ಶರಣಪ್ಪ ದೊಡ್ಮನಿ ಇತರರು ಮಾತನಾಡಿ, ಕಳೆದ 30 ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ವಿವಿಧ ಸಮಸ್ಯೆಗಳ ಕುರಿತು ನೊಂದವರ ಧ್ವನಿಯಾಗಿ ಬೆಳಕು ಚೆಲ್ಲುವುದರ ಮೂಲಕ ಪತ್ರಕರ್ತ ಧರ್ಮದ ಪಾಲನೆ ಸೇವನೆ ಸಲ್ಲಿಸಿರುವ ವೀರಾಪುರ ಕೃಷ್ಣ ಅವರಿಗೆ ರಾಜ್ಯಮಟ್ಟದ ಪ್ರಶಸ್ತಿ ಲಭಿಸಿರುವುದು ಅತ್ಯಂತ ಸಂತಸದಾಯಕ. ಅವರಿಂದ ಮತ್ತಷ್ಟು ಅತ್ಯುತ್ತಮವಾದ ವರದಿಗಳು ಮೂಡಿ ಬರಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮರಿಸ್ವಾಮಿ, ಖಾದರ್ ಭಾಷಾ, ಚನ್ನಬಸವ, ಜೆಕಿನ್, ಚಂದ್ರಶೇಖರ್ ಶೆಟ್ಟಿ, ವಿರೂಪಾಕ್ಷ ಗೌಡ, ಪಂಪಣ್ಣ ನಾಯಕ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ನಾವೆಲ್ಲ ನಮ್ಮ ಗಂಗಾವತಿಯ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವೀರಾಪುರ ಕೃಷ್ಣ ಅಣ್ಣನವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಕಾರಣ ಏನಂದರೆ, ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಒಂದು ದತ್ತಿ ನಿಧಿ ಪ್ರಶಸ್ತಿಗೆ ಆಯ್ಕೆ ಆಗಿರುವುದು ನಮಗೆಲ್ರಿಗೂ ಖುಷಿ ತರ್ತಕ್ಕಂಥ ವಿಚಾರ. ಸ್ವೀಕಾರ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಕನ್ನಡ ಪರ ಸಂಘಟನೆಯವರು ಹಾಗೂ ನಮ್ಮ ದಲಿತ ಪರ ಸಂಘಟನೆ ವತಿಯಿಂದ ಅವರಿಗೆ ನಾವು ಒಂದು ಸೇವೆ, ಸಣ್ಣ ಸೇವೆ ನಮ್ಮದು ಇದು, ಸನ್ಮಾನ ಮಾಡೋದ್ರ ಮುಖಾಂತರ ಒಂದು ಸಣ್ಣ ಸೇವೆ ಮಾಡಿವಿ. ಯಾಕಂದರೆ ಅವರು 1995ರಿಂದ ನಮ್ಮ ಗಂಗಾವತಿಯಲ್ಲಿ ಒಬ್ಬ ಒಳ್ಳೆ ಪತ್ರಕರ್ತರಾಗಿ, ಸಾಮಾಜಿಕ ಒಂದು ನ್ಯಾಯಕ್ಕಾಗಿ, ಒಂದು ಬಡವರ ಪರವಾಗಿ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ. ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಕಾರಣಕ್ಕಾಗಿ ನಾವು ಭಾಳ ಹೆಮ್ಮೆಯಿಂದ ಇವತ್ತು ನಾವು ನಮ್ಮ ವೀರಾಪುರ ಕೃಷ್ಣ ಅಣ್ಣನವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಕನ್ನಡ ಪರ ಮತ್ತು ದಲಿತ ಪರ, ರೈತ ಪರ ಸಂಘಟನೆಗಳಿಂದ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕರ್ನಾಟಕ ಪತ್ರಕರ್ತರ ಕಾರ್ಯನಿರತರ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಗಂಗಾವತಿ ತಾಲೂಕು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಆಗುಹೋಗುಗಳನ್ನು ಬಹಳ ವಿಚಾರವನ್ನು ವ್ಯಕ್ತಪಡಿಸಿ ವಿಚಾರದಿಂದ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ಯಾರೇ ಆಗಲಿ ಅವು ಸುದ್ದಿಯನ್ನು ಇದ್ದಂಗೆ ಮಾಡಿ ಇವತ್ತು ಗಂಗಾವತಿಯ ಒಂದು ಕಳಸವನ್ನು ಎತ್ತಿಡುವಂಥ ವ್ಯಕ್ತಿ. ಅವರು ಹೊಗಳ್ತಾ ಇಲ್ಲ, ಯಾಕಂದರೆ ಇವತ್ತು ಜಾತ್ಯತೀತವಾಗಿ ಪತ್ರಿಕೆ ಮಾಧ್ಯಮದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ಅಂಥವ್ರಿಗೆ ಇಂಥ ಒಂದು ಸ್ಥಾನ ಸಿಕ್ಕಿರುವುದು ನಮ್ಮೆಲ್ಲರಿಗೆ ಖುಷಿ ವಿಚಾರ. ಇಂಥ ಒಂದು ಪ್ರಶಸ್ತಿ ಸಿಕ್ಕಿರುವುದು ನಮಗೆ ಖುಷಿ ವಿಚಾರ. ಹಾಗಾಗಿ ಅವರಿಗೆ ಎಲ್ಲರ ಪರವಾಗಿ, ನಮ್ಮ ಗಂಗಾವತಿ ಜನತೆಯ ಪರವಾಗಿ, ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಮಾಧ್ಯಮ ಲೋಕದಲ್ಲಿ ಇವತ್ತು ಪ್ರಖ್ಯಾತಿ ಆಗಿರ್ತಕ್ಕಂಥ ವೀರಾಪುರ ಕೃಷ್ಣ ಅಣ್ಣವ್ರಿಗೆ ಇವತ್ತು
ವಿವಿಧ ರಂಗಗಳಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಮತ್ತು ಸುಮಾರು 30 ವರ್ಷಗಳ ಕಾಲ ನಿರಂತರವಾಗಿ ದಿನಪತ್ರಿಕೆಗಳ ಜನರ ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರಕ್ಕೆ ಗಮನ ಸೆಳೆದು ಇವತ್ತೇನು ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಮುಂದಾಗಿರ್ತಕ್ಕಂಥ ಮಹಾನ್ ನಾಯಕರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥವ್ರನ್ನ ಇವತ್ತು ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಸೇರಿ ಇವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಗಂಗಾವತಿಗೆ ಮತ್ತು ನಮ್ಮ ಜಿಲ್ಲೆಗೆ ಹೆಮ್ಮೆ ತರುವಂತ ವಿಷಯ. ಯಾಕಂದ್ರೆ ಮನುಷ್ಯ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಭಾವನೆ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತಾರ. ಬದುಕು ಆಗ ಇರೋದಾದ್ರೆ ಈ ಮೂಲಕವಾಗಿ ಜನಪರವಾಗಿ ಸೇವೆಯನ್ನು ಸಲ್ಲಿಸಿ ಬದುಕುವಂತ ಕೆಲಸ ಅವ್ರಿಗೆ ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ಒಂದು ಹೋರಾಟಗಾರರ ಪರವಾಗಿ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾವುದೇ ಪತ್ರಕರ್ತರಲ್ಲಿ ಮತ್ತು ಮಾಧ್ಯಮದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಸಂಘಟನೆಗಳ ಸಹಕಾರ ಇಲ್ಲದೆ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಏನು ಹೋರಾಟ ಮಾಡ್ತಿರಲ್ಲ, ಹೋರಾಟ ಮಾಡಿದಾಗ ನಿಮ್ಮ ಹೋರಾಟ ಮತ್ತೆ ನಿಮ್ಮ ಪ್ರತಿಫಲ ಏನಲ್ಲ ಅದನ್ನ ಸುದ್ದಿ ಬರದೇ ನಾವು ಇಷ್ಟು ಫೇಮಸ್ ಆಗಿರ್ತೀವಿ ಹೊರತು ನಮ್ಮ ವೈಯಕ್ತಿಕ ಅಂತ ಏನಿರಲ್ಲ. ನಿಮ್ಮ ಸಂಘಟನೆ ಸಹಕಾರದಿಂದಲೇ ನಾವೆಲ್ಲ ಇಷ್ಟೆಲ್ಲ ಬೆಳ್ಳಕ್ಕೆ ಕಾರಣ ಆಗುತ್ತೆ. ಈ ಸಂಘಟನೆ ಸಹಕಾರ ಯಾವತ್ತೂ ಇರಬೇಕು. ನಮ್ಮ ಸಹಕಾರ ನಿಮಗೆ ಇದ್ದೇ ಇರ್ತದೆ. ನೀವು ನಮ್ಮ ಜೊತೆ ಯಾವಾಗಲೂ ಇದ್ರೆ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಆಮೇಲೆ ಎಲ್ಲ ಕನ್ನಡ ಸಂಘಟನೆಗಳಿಗೂ ಮತ್ತು ನಮ್ಮ ಸ್ನೇಹಿತ ದಲಿತರ ಸಂಘಟನೆ ಆಗಿರ್ಬೋದು, ಎಲ್ಲ ಸಂಘಟನೆಯವರು, ಇಂತಹ ಸಂಘಟನೆ ಅಂತಲ್ಲ ಎಲ್ಲ ಸಂಘಟನೆಯವರು ಅಭಿಮಾನದ ನನ್ನ ಮೇಲೆ ಅಭಿಮಾನ ಇಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿ ಆಗಿರುತ್ತೆ ಅಂತ ಹೇಳ್ತೀನಿ.